ಇದೇನಾ ಡ್ಯಾಮು? ಇದು ಜಕ್ಕಲಮಡುಗು. ಡೈಲಿ ನಡ್ಕೊಂಡು ಹೋಗ್ತೀರಾ ಬಸ್ಗಳು ಬರ್ತಾವೆ ಈ ಕಡೆ ಎಲ್ಲ? ಬಸ್ಸು ಒಂದು ಟೈಮ್ ಬರುತ್ತೆ, ಒಂದೇ ಟೈಮ್. ಬೆಳಗ್ಗೆ 8 ಗಂಟೆಗೆ, ಸಾಯಂಕಾಲ 7. ಮತ್ತೆ ಆ ಟೈಮ್ ಆ ಟೈಮ್ ಬರೋಕ್ಕೆ ನಾವು ಅಡುಗೆ ಮಾಡ್ಬಿಟ್ಟು ಆಟೋಗಳು ಬರೋದು. ಮತ್ತೆ ಇಲ್ಲಿಂದ ಜನಗಳು ಮತ್ತೆ ಹೆಂಗೆ ಬರ್ತಾರೆ? ಈ ಕಡೆ ಗಾಡಿಗಳಲ್ಲಿ ಇರ್ತವೆ. ಗಾಡಿ ಇದ್ರೆ ಓಕೆ, ಗಾಡಿ ಇದ್ರೆ ಪರಿಸ್ಥಿತಿ ಅದೇ ಇದು ನಮ್ಗೆ ನೀವು ನಡ್ಕೊಂಡು ಹೋಗ್ತೀವಿ ಇಲ್ಲ ಓದ್ತಿಲ್ಲ, ಏನಾದ್ರು ಹಿಂಗೆ ಅಂದರೆ ಏನು ಸಿಕ್ಕಲ್ಲ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಹೋದ್ರು ನಾವು ಯಾವತ್ತೂ ನಡ್ಕೊಂಡು ಇವಾಗ ಟೆಂಪದಲ್ಲಿ ನಾನು ಅಲ್ಲಿ ಹೋಗಿದ್ದು. ಟೆಂಪ ಆ ಕಡೆ ಹೋದ್ರು ಪಪ್ಪಾಯ ಹಾಕ್ಕೊಂಬರಕ್ಕೆ. ಅಲ್ಲಿ ಇಳ್ಕೊಂಡ್ವಿ, ಇಲ್ಲಿ ಡ್ರಾಪ್. ಇಲ್ಲ ಶ್ರೀನಿವಾಸ ಕಡೆ ಇಲ್ಲ ಆ ಕಡೆ ಒಂದು ದೇವ್ರಿಗೆ ಹೋಗ್ತಾರೆ, ಕಾರುಗಳಲ್ಲೇ ಪಾಪ ನಿಲ್ಸ್ಕೊಡ್ಸ್ಕೊಳ್ತಾರೆ. ನಿಮ್ಮದು ಸರ್ ಯಾವ ಬೆಂಗಳೂರಾ? ಏನು ಪಾಪು ಗಂಡು ಪಾಪುನಾ? ಏನು ಹೆಸರು ಇಡ್ತಾ ಇದ್ದೀರಾ? ಮನ್ವಿತ್. ಕೂತ್ಕೋತಲ್ಲ 5 ನಿಮಿಷ ಬೆಟ್ಟ ಮಣ್ಣೆಲ್ಲ ಏನೋ ರೋಡ್ ಮಾಡ್ತವ್ರೆ. ಇಲ್ಲ ಮಣ್ಣುಗಳು ಬೇಕಾದವರು ಹೊಡ್ಕೊಂತಾರೆ. ಇಲ್ಲಿರೋವೆಲ್ಲ ಅದೃಷ್ಟವಂತ ಬನ್ನಿ, ನೆಮ್ಮದಿಯಾಗಿರ್ತೀರಾ ಈ ಕ್ಲೈಮೇಟ್ ನೋಡ್ಕೊಂಡು. ನಾವು ಬೆಂಗಳೂರಲ್ಲಿ ಇದ್ದು ನಮ್ಗೆ ಚೆನ್ನಾಗೈತೆ ಸರ್. ನಿಮ್ಗೆಲ್ಲ ಚೆನ್ನಾಗಿರುತ್ತೆ, ನಮ್ಗೆ ಚೆನ್ನಾಗಿಲ್ಲ ಬೆಂಗಳೂರು. ನಾವು ಈ ಕಡೆ ಬಂದು ಮಾಡ್ಕೊಂಡು ಯಾವ್ಯಾವ ಕಡೆ ನೀವು? ಬೆಂಗಳೂರು ಪಿಣಿ ಆಗುತ್ತಲ್ಲ, ಆ ಕಡೆ ತುಮಕೂರು ರೋಡು ಆ ಕಡೆ. ಅಲ್ಲಿ ಎಲ್ಲ ಮಕ್ಕಳನ್ನ ಓದಿಸ್ಕೊಂಡು ಎಲ್ಲ ಆ ಕಡೆನೇ ಅವ್ರೆ. ಈ ಕಡೆ ಓದಿಸ್ಬೇಕು, ಕಾರ್ಗಳಲ್ಲಿ ಬರ್ತಾರೆ ನೋಡ್ಕೊಂಡು ಹೋಗಕ್ಕೆ. ನಮ್ಮ ಮಗಳು ಮಾದನಾಯಕನಹಳ್ಳಿಯಲ್ಲಿ ಅವ್ರೆ. ಅವರು ಮನೆನೇ ಕೊಂಡ್ಕೊಂಡ್ರು 4 ಫ್ಲೋರ್. ಇವಾಗ ಅಲ್ಲೇ ಹುಡುಗರನ್ನ ಸ್ಕೂಲ್ಗೆ ಹಾಕವ್ರೆ. ಗೊರವನಹಳ್ಳಿ ಕಡೆ ಹಳ್ಳಿಗೆ ಕೊಟ್ಟಿದ್ವಿ, ಅವ್ರು ಅಲ್ಲ ಅವ್ರೆ. ಅಂತಮ್ದಿರಿಬ್ರೆ 5ನೇ ಇಂಜಿನಿಯರ್. ಮನೆನೇ ವರ್ಷದಾಗ ಕೊಂಡ್ಕೊಂಡ್ರು. ಮನೆ ಗೃಹ ಪ್ರವೇಶ ಮಾಡಿ ವರ್ಷದಾಗೆ ಇವಾಗ ಹುಡುಗರನ್ನ ಓದಿಸ್ಕೊಂಡು ಅಲ್ಲೇ ಅವ್ರೆ. 2 ಹೆಣ್ಮಕ್ಳು, 1 ದೋತ ಐತಿ. ಆಸ್ತಿ ಇತ್ತಾ? ಅವಾಗಲೇ ಆಸ್ತಿ ತಗೊಂಡಿದ್ರು? ಇಲ್ಲ, ಅವ್ರ ಪುಣ್ಯ ಮನೆ ಸಿಕ್ಕಿರೋದು. 4 ಫ್ಲೋರ್ ಸಿಸ್ಟಮ್ ಎಲ್ಲ ಐತೆ ಸರ್ ಮನೆಗೆ. ಯಾರ್ಯಾರೋ ಬಂದ್ರಂತೆ ವ್ಯಾಪಾರಿಗಳು. ನಮ್ಮ ಹುಡುಗಿಯವ್ರ ಅತ್ತೆ ಅಕ್ಕ ಮನೆ ನೋಡ್ಕೊಂಡ್ ಬರೋಣ ಬಾ ಅಂತ ಗಾಡಿಯಲ್ಲಿ ಹೋದ್ವಿ ಒಂದು ದಿವಸ. ವರ್ಷದಾಗೆ 2 ವರ್ಷದಾಗ ಕೊಂಡಿದ್ದು. ಹೋಗಿದ್ರೆ ಮನೆಗಿರ ಈ ಪಕ್ಕದಲ್ಲಿ ಸೈಡ್ 60 ಲಕ್ಷ ಕೊಟ್ಟು ತಗೊಂಡಿದ್ದೀವಿ. ನಿಮ್ಮ ಅದೃಷ್ಟ ಈ ಮನೆ ಸಿಕ್ಕಿರೋದು. ಇನ್ನು 50 ಲಕ್ಷಕ್ಕೆ ನೀವು ಇಷ್ಟೊಂದು ಇದು ಮೇಂಟೈನ್ ಮಾಡ್ತೀರಾ, ಕಟ್ಟಕ್ಕೆ ಎಷ್ಟು ಇದೆ ಆಗ್ತದೆ ನಿಮ್ಮ ಅದೃಷ್ಟ ಅಂತ. ಯಾರಿಗೂ ಆಗಲಿಲ್ಲ. ಅವ್ರ ಸಿಸ್ಟಮ್ ಚೆನ್ನಾಗಿ ಮಾಡಿಸಿ ನಾವು ಇದೇ ಮನೆಯಲ್ಲೇ ವಾಸ ಇರಬೇಕು, ಯಾರಿಗೂ ಕೊಡಲ್ಲ ಅಂತಿದ್ರು. ಅಂಥವ್ರಿಗೆ ನಿಮ್ಗೆ ಆಗೋಯ್ತಲ್ಲ ಮನೆ ಅಂತ ಆಶ್ಚರ್ಯ ಪಟ್ಟರು ಅವ್ರ ಮನೆಯಲ್ಲಿ. ಕೋಟಿ 5 ಲಕ್ಷಕ್ಕೆ ಅವ್ರ ಮನೆಗಳೇ ಮಾರೋದಂತೆ ಕಟ್ಟಿಬಿಟ್ಟು. ಅಂದರೆ ಸಿಸ್ಟಮ್ ಚೆನ್ನಾಗಿ ಮಾಡವ್ರೆ. 4 ಫ್ಲೋರು 15,000 ಕೊಡ್ತಾರೆ ತಿಂಗ್ಳಿಗೆ ಬಾಡಿಗೆ. ಲೀಸ್ಗೂ ಹಾಕವ್ರೆ. ಅಮೌಂಟ್ ಕೊಟ್ಬೇಕಾಗಿತ್ತಲ್ಲ ಇವರು. ಲೀಸ್ಗೆ 1-2 ಮನೆ ಕೊಟ್ಟವ್ರೆ, ಒಂದು 6-6 ಲಕ್ಷಕ್ಕೆ. ಇನ್ನೂ ಒಂದು ಬ್ಯಾಚುಲರ್ ಇರೋಕ್ಕೆ ಮೇಲೆ ಐತೆ. 1 ಫ್ಲೋರಲ್ಲಿ ಅವರು ಸಿಸ್ಟಮ್ ಚೆನ್ನಾಗಿದೆ. ಎರಡು ಮನೆ ಲೀಸ್ ಕೊಡ್ತಾರೆ. 2 ವರ್ಷ. ನೀವು ಇಲ್ಲಿ ಸ್ಕೂಲ್ ಅಡುಗೆ ಮಾಡ್ಕೊಂಡು ಹತ್ರ ಇದ್ದೀರಾ? ಇಲ್ಲಿ ಅಡುಗೆ ಮಾಡ್ಕೊಂಡು ಇಲ್ಲಿ ನಮಗೂ ಮಸ್ತಾಗೈತೆ ಸರ್ ಜಮೀನು. ಒಂದು ಇಲ್ಲಿ ಕೆರೆ ಹೊಲ್ಟೋಯ್ತು 3 ಎಕರೆ ರೋಡಿಂದ ಕೆಳಕ್ಕೆ. ಕರೆ ಮಣ್ಣು, ಕರೆ ಭೂಮಿ ಕಾಣಿಸ್ತೈತಲ್ಲ ಅದು. ಈ ಕೆರೆಗೆ ಹೋಯ್ತು ನಿಮ್ಗೇನು ಸಿಗಲ್ವಾ?
ನಮಗೆ ಫಸ್ಟಲ್ಲೇ ಅಕೋರಿ ಆಗ್ಬಿಟ್ಟೈತೆ. ನಮ್ಮ ಗುಂಗಿರ್ಲಳ್ಳಿಗೆ ಮಾತ್ರ ಬಾಳೆಹಣ್ಣಳ್ಳಿ ಕೋಟಿಗಳು ಕಟ್ಲೆ ಬಂತು ಅವ್ರಿಗೆ. ಒಂದು ತೆಂಗಿನ ಸಸಿಗೆ 80,000 ಕೊಟ್ಟು. 80,000 ಒಂದು ತೆಂಗಿನ ಮರಕ್ಕೆ. ನಾವು ತೆಂಗಿನ ಮರಗಳು ಇದ್ವು, ಎಲ್ಲ ಕೆರೆಗೊಳ್ಟದ್ವು. ಆ ಕಾಲದಲ್ಲೇ ನಾವು ಬೇರೆಯವ್ರ ಹತ್ರ ಕೊಂಡ್ಕೊಂಡಿದ್ರಂತೆ. ಅವರು ಒಬ್ಬರೇ 500 ರೂಪಾಯಿಗೆ ಸೈನ್ಗಳು ಮಾಡ್ಬಿಟ್ಟವ್ರೆ. ನಮ್ಗೆ ನಮ್ಮ ತಾತಂದಿರು ಹಂಗ್ ಮಾಡಿ ಏನೇ ಇಲ್ದಂಗೆ ಮಾಡ್ಬಿಟ್ರು, ಸಿಗ್ನೇಚರ್ ಹಾಕ್ಬಿಟ್ಟವ್ರೆ. ಈ ಬಾಳೆಹಣ್ಣಳ್ಳಿಯವ್ರಿಗೆ ಚೆನ್ನಾಗಿ ಬಂತು. ನಮ್ಗಿಲ್ಲ, ಹೆಣ್ಮಕ್ಳು ಜಾಸ್ತಿ. ನಮ್ಗೆ ಮನೆಯಾಗ ಮಾಡೋರಿಲ್ಲ, ನಮ್ಮ ಯಜಮಾನ್ರು ಒಬ್ಬರೇ ಇರೋದು. ಮಾಡೋರಿಲ್ಲ ಅಂತ ಹೇಳ್ಬಿಟ್ಟು ಒಂದು 3 ಹೆಣ್ಮಕ್ಳು ಆಗ್ಬಿಟ್ರು. ಅವ್ರಿಗೂ ಎಲ್ಲ ಮದುವೆ ಆಗೋಯ್ತು. ಜಮೀನು ಮಸ್ತಾಗೈತೆ, ಮಾಡೋರಿಲ್ಲ. ಅದು 3 ಎಕರೆ ಆಗ್ಲಿಲ್ಲ ನಮ್ಮ ಕೈಲಿ. ಹೆಣ್ಮಕ್ಳಿಗೆಲ್ಲ ಚೌಟ್ರಿಗಳಲ್ಲಿ ಮದುವೆ ಮಾಡಿ ಆ ಸಾಲಗಳಿಗೆ ಸಿಕ್ಕಾಕ್ಬಿಡ್ತೀವಿ. ಈ ಕೆರೆದು ಉಪ್ಪು ಮೋಟ್ರೆ Ready? ಏನು ನೋಡಲಿ ಏನು
ಹೆವಿ ಮಳೆ ಬಂದರೆ ಯೋಚನೆ ಮಾಡಿದೆಲ್ಲ ಇನ್ನು ಮಳೆ ಬರ್ತೀನಿ. ಹೊಡ್ಕೊಂಡ್ರೆ ಏನು ರಿಯಾಕ್ಷನ್ ಇಲ್ಲ, ಕಿತ್ಕೊಂಡ್ರೆ ಮಾತ್ರ ರಿಯಾಕ್ಷನ್ ಬರುತ್ತೆ. ಸ್ಕೂಲಲ್ಲಿ 1000 ಮಕ್ಕಳು ಸುಧಾರಿಸ್ಕೊ ಬರ್ಬೇಕು ಕಣೋ, ನೀನು ಮಾತ್ರ ಕುತ್ಕೋ, ಕುತ್ಕೊಂಡು ಮಾಡಿದ್ರೆ ಬೇಡ ಅಂತಾರ. ಹಿಂಗೈತಾ ಯಪ್ಪ ನೋಡ್ರ ಕುಂದಾಪುರಕ್ಕೆ ಹೋಗ್ಬೋದು ಅಂತ ಆಗ್ತಿಲ್ಲ ಬಿಡಪ್ಪ. ವೈಪರ್ ಬೇರೆ ಕೆಲಸ ಮಾಡ್ತಿಲ್ಲ, ಗಾರ್ಡ್ ಸೆಕ್ಷನ್ ಬೇರೆ. ಅಲ್ಲೋಡು ಮ್ಯಾನ್ ನೋಡೋದು, ಅಲ್ಲೋಡು ಆಗೋ ಮ್ಯಾನ್ ನೋಡೋದು, ಅಲ್ಲಿ 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 ಮ್ಯಾನ್ ನೋಡು, ಅಲ್ಲೋಡು ಅಲ್ಲಿ ಮ್ಯಾನ್ ನೋಡಲ್ಲಿ. ಬಾ 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 ಕರಿ, ಬಾ 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 ಬಾ. ವೈಪರ್ ನೋಡ್ತಾ ಅಲ್ಲೋಡು ಮ್ಯಾನ್ ನೋಡಲ್ಲಿ. ಅವು ಎಲ್ಲೋಯ್ತಾವೆ. ಅಡ್ಡ ಹಾಕೊಂಡು ನಿಂತ್ಕೊಬಿಟ್ಟವಲ್ಲಿ ಅವ್ರು ನೋಡಿರ ಯಾರು